ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮಗೆ ಇವತ್ತು ತೋರಿಸ್ತಾ ಇರೋದು ಸಜ್ಜಿಕ. ಅಂದರೆ ಸಜ್ಜಿಕಕ್ಕೆ ಮಾಡೋಕ್ಕೆ ಬೇಕಾಗಿರೋದು ಎರಡೇ ಪದಾರ್ಥ. ಏನು ಅಂದರೆ ಒಂದು ಚಿರೋಟಿ ರವೆ, ಬೆಲ್ಲ, ತುಪ್ಪ ಮತ್ತು ಹಾಲು ಆಪ್ಷನಲ್. ಬಟ್ ಚಿರೋಟಿ ರವೆ ಬೆಲ್ಲ ಇದ್ಬಿಟ್ರೆ 2 ಮಿನಿಟ್ಸಲ್ಲಿ 2 ಇಂಗ್ರೀಡಿಯೆಂಟ್ಸ್ ಜೊತೆ ಬೇಗ ಆಗೋಗುತ್ತೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ತೋರಿಸೋಣ. ಮೊದಲು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆಗೆ ನಾನಿಲ್ಲಿ ತೋರಿಸ್ತಾ ಇರೋದು ಬೌಲ್ ತೋರಿಸಿದ್ದೀನ, ಆ ಬೌಲಿಂದ 2 ಕಪ್ಸ್ 3 ಕಪ್ಸ್ ತೊಗೊಂಡ್ರು ಓಕೆ. ಬಟ್ ಆ್ಯಸ್ ಯೋರ್ ಪರ್ ಕ್ವಾಂಟಿಟಿ 2 ಕಪ್ಸ್ ನೀರು, 1/2 ಕಪ್ ಚಿರೋಟಿ ರವೆ, 1/2 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ನೀರು ಕುದಿ ಬರ್ತಾ ಇದ್ದ ಹಾಗೆ ಚಿರೋಟಿ ರವೆನ ನಾನು ತೋರಿಸಿದ್ದೀನಲ್ಲ ಸ್ಟಿರರ್, ಅದೇ ಥರದ್ದಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಒಂದು ಸ್ವಲ್ಪನೂ ಗಂಟಿಲ್ಲದೆ ಥರ ಕೈ ಆಡಿಸ್ಕೊಳ್ಳಿ. ನಂತರ ಅದು ಯಾವಾಗ ಕುದಿಯಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆಗ ನಾನು ತೋರಿಸಿದ್ರೆ ಆ ಬೌಲಲ್ಲಿ 1/2 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಆ ಬೆಲ್ಲನ ಹಾಕಿ, ನಿಮಗೆ ಇದು ಆರ್ಗ್ಯಾನಿಕ್ ಬೆಲ್ಲ, ಸೊ ಆಗ ಕಪ್ಪಾಗಿದೆ. ಇಲ್ಲ ನಾರ್ಮಲ್ ಬೆಲ್ಲ ತೊಗೊಂಡ್ರೆ ಬೇರೆ ವೈಟ್ ಥರ ಇರುತ್ತೆ. ಬಟ್ ಬೇಬೀಸ್ಗೆ, ಮಕ್ಕಳಿಗೆ ಆರ್ಗ್ಯಾನಿಕ್ ಬೆಲ್ಲ ತುಂಬಾ ಒಳ್ಳೆಯದು. ಚೆನ್ನಾಗಿ ಕಲಸಿ, ಹೇಗೆ ಅಂದರೆ ಸ್ವಲ್ಪ ಎಲ್ಲ ಮಿಕ್ಸ್ ಆಗೋ ಥರ ಎಲ್ಲ ಮಿಕ್ಸ್ ಆದಮೇಲೆ ಆಮೇಲೆ ಒಂದು 1/2 ಸ್ಪೂನ್ ಚೆನ್ನಾಗಿ ಕುದಿ ಬಂದಿದ ಮೇಲೆ 1/2 ಸ್ಪೂನ್ ತುಪ್ಪ ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಡಿ. ಅಂದರೆ ಅದು ಹೇಗಿರುತ್ತೆ ಅಂದರೆ ನೀವು ಲಾಸ್ಟಿಗೆ ತುಪ್ಪ ಹಾಕಿ ಲಿಡ್ ಕ್ಲೋಸ್ ಮಾಡೋದ್ರಿಂದ ತುಪ್ಪದಲ್ಲೇ ಮಾಡಿರೋ ಥರ ಫ್ಲೇವರ್ ಬರುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಕುದಿ ಬಂದಮೇಲೆ ನಿಮಗೆ ಆಪ್ಷನಲ್ ಹಾಲು ಹಾಕಿದರೆ ಸ್ವಲ್ಪ ಲಿಕ್ವಿಡ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಲು ಹಾಕಿದ್ದೀನಿ. ಇಟ್ಸ್ ಯೋರ್ ಆಪ್ಷನಲ್. ಆಮೇಲೆ ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಕೈ ಆಡಿಸಿ ಒಂದು ನಿಮಿಷ ಜಸ್ಟ್ ಕುದಿಲಿಕ್ಕೆ ಬಿಟ್ಟರೆ ಸಾಕು, ನಿಮಗೆ ಆಗೋಗುತ್ತೆ. ನೋಡಿದ್ರಲ್ಲ 2 ಮಿನಿಟ್ಸಲ್ಲಿ 2 ಇಂಗ್ರೀಡಿಯೆಂಟ್ಸಲ್ಲಿ ಯಾವ ಥರ ಮಾಡೋದು ಅಂತ. ಇದನ್ನ ಇದೇ ಲಿಕ್ವಿಡ್ ಫಾರ್ಮೆಟಲ್ಲಿ ಇಲ್ಲಿ ಇದೇ ಥರ ಮಕ್ಕಳಿಗೆ ಕೊಡಿ, ತುಂಬಾ ಇಷ್ಟಪಡ್ತೀನಿ.